ಹಾಯ್, ನಿಮ್ಮ ಹೆಸರು? ನನ್ನ ಹೆಸರು ಶಿಲ್ಪಾಶ್ರೀ ಅಂತ. ಶಿಲ್ಪಾಶ್ರೀ, ಎಲ್ಲಿಂದ ಬಂದಿರೋದು? ನಾನು ತುಮಕೂರಿಂದ ಬಂದಿದ್ದೀನಿ. ಏನು ಮಾಡ್ಕೊಂಡಿರೋದು? ನಾನು ಇವಾಗ ಸದ್ಯಕ್ಕೆ ಸ್ಟಡಿ ಮಾಡ್ತಿದ್ದೀನಿ, ಟೀಚರ್ ಆಗಿದ್ದೀನಿ. ಟೀಚರ್ ಬಂದ್ಬಿಟ್ಟಿದ್ದೀರಾ? ಓಕೆ, ಟೀಚರ್ ಇಲ್ಲಿಗೆ ಬಂದ್ಬಿಟ್ಟು ಏನು ಕಲಿಸ್ಬೇಕು ಅಂತ ಅಂದ್ಕೊಂಡಿದ್ದೀರಾ ಜನರಿಗೆ? ಫಸ್ಟ್ ಇವಲ್ಲಿ ಸೆಲೆಕ್ಟ್ ಆಗ್ತೀನಿ, ಹಾಗೆ ಆಗ್ತೀನಿ ಅಂತ ಅನ್ಕೊಂಡಿದ್ದೀನಿ. ನೋಡೋಣ, ಕಾನ್ಫಿಡೆನ್ಸ್ ಇದೆ. ಓಕೆ, ಆಲ್ ದ ಬೆಸ್ಟ್. ಸೆಲೆಕ್ಟ್ ಆಗಿ. ಶಿಲ್ಪ, ಏನಕ್ಕೆ ಎಷ್ಟೊಂದು ಫೋಟೋಸ್ ಕೊಟ್ಟಿದ್ದೀರಾ? 1 2 ಇದಿಷ್ಟ ಆಗದೆ ಇದ್ರೆ ಅದು 4 5 ವೈ 5 ಫೋಟೋಸ್? ಯಾಕಂದ್ರೆ ಇವಾಗ ನಾನು ಮ್ಯಾರಿಡ್ ಆಗಿದೆ, ಅದಕ್ಕೆ ಮುಂಚೆ ಫೋಟೋಸ್ ಅಂದ್ರೆ ಒಂದೊಂದ್ರಲ್ಲಿ ಒಂದೊಂದರ ನಾವು ಫ್ಯಾಷನ್ ಶೋ ಮಾಡ್ತಿಲ್ಲ ಮೇಡಮ್. ನೀವು ನಮ್ಗೆ 1 ಫೋಟೋ ಕೊಟ್ಟಿದ್ರೇನು ಸಾಕಾಗ್ತಾ ಇತ್ತು. ಅಂದ್ರೆ ಕೇಳಿದ್ರಲ್ಲ ನೀವು 2 ಫೋಟೋಸ್ ಪೋಸ್ಟ್ ಕೇಳಿದ್ರಿ. ಶಿಲ್ಪಶ್ರೀ ಅವರು ಬಂದು ಮೇಸ್ಟ್ರು, ಟೀಚ್ ಮಾಡ್ತಾರೆ. ಟೀಚರ್ ಏನ್ ಪಾಠ ಮಾಡ್ತೀರಾ? ನಾನು ಕನ್ನಡ ಸಬ್ಜೆಕ್ಟ್ ಹ್ಯಾಂಡ್ ಮಾಡ್ತೀನಿ. ಬಟ್ ಕನ್ನಡದಲ್ಲೇ ನೀವು ಮಾತಾಡ್ತಿಲ್ಲ. ನಿಮ್ಗೆ ಮದುವೆ ಆಗಿದೆಯಾ? ಹಾ, ಆಗಿದೆ. 45 ದಿವಸ ನೀವು ಮಕ್ಕಳಿದಾರ ನಿಮ್ಗೆ? 2 ವರ್ಷದ ಮಗು ಇದೆ. 2 ವರ್ಷದ ಮಗುನ 45 ದಿವಸ ಬಿಟ್ಟು ನಮ್ಮ ಶೋ ಅಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಕ್ ರೆಡಿ ಇದ್ದೀರಾ? ಖಂಡಿತ ರೆಡಿ ಇದ್ದೀನಿ. ಯಾಕಂದ್ರೆ ಅದನ್ನ ಕೇರ್ ಮಾಡೋಕೆ ರೆಸ್ಪಾನ್ಸಿಬಿಲಿಟಿ ಆಗಿ ನನ್ನ ಹಸ್ಬೆಂಡ್ ಇದ್ದಾರೆ, ನಮ್ಮ ಅಪ್ಪ ಅಮ್ಮ ಇದ್ದಾರೆ, ಅತ್ತೆ ಎಲ್ಲರೂ. ಹಸ್ಬೆಂಡ್ ಇಲ್ಲೇ ಬಂದಿದ್ದಾರೆ 2 ದಿನದಿಂದ. ನಂಗೆ ಅಪ್ ಅಂಡ್ ಡೌನ್ ಮಾಡ್ತಾನೆ ಇದ್ದಾರೆ, ತುಮಕೂರಿಂದ ಬರ್ತಾನೆ ಇದ್ದಾರೆ, ಕರ್ಕೊಂಡು ಹೋಗ್ತಿದ್ದಾರೆ. ನಿಮ್ ಬಗ್ಗೆ ಹೇಳಿ ನಂಗೆ. ಎಲ್ರು ನಾವು ಬೇಗ ಫ್ರೆಂಡ್ಸ್ ಮಾಡ್ಕೋತೀನಿ ಆ ತರದಲ್ಲಿ. ಮತ್ತೆ ನನ್ನ ಮಗಳನ್ನ ತುಂಬಾ ಕೇರ್ ಮಾಡ್ತೀನಿ. ರೆಸ್ಪಾನ್ಸಿಬಿಲಿಟೀಸ್ ಅನ್ನೋದು ಖಂಡಿತ ಇದೆ. ಶೋ ಅಲ್ಲ, ಫ್ರೆಂಡ್ಶಿಪ್ ಶೋ ಅಲ್ಲ. ಯಾಕಂದ್ರೆ ನಂಬೋದು ಅಲ್ಲ, ವೀಕ್ನೆಸ್ ನಂಬೋದು ಒಂದು. ಯಾಕಂದ್ರೆ ಆತರ ನಂಬಿ ಮೋಸ ಹೋಗಿದ್ದು ಇದೆ. ಹೇಳಿ, ಎಲ್ ಮೋಸ ಹೋಗಿ, ಏನ್ ನಂಬಿ ಯಾರನ್ನ ಮೋಸ ಹೋಗಿ ಹೇಳಿ. ನನ್ನ ಪೇರೆಂಟ್ಸ್, ನನ್ನ ಫಾದರ್ಗೆ ಆಗಿದೆ. ಯಾಕಂದ್ರೆ ಅವರ ಅಣ್ಣನ ಮಕ್ಕಳನ್ನೆಲ್ಲ ಅವ್ರು ಬಗ್ಗೆ ಕೇಳ್ತಾ ಇದ್ದೀನಿ. ಅಲ್ಲ, ಅದನ್ನ ಅಂದ್ರೆ ನನಗೆ ಅದು ಅನುಭವಕ್ಕೆ ಬಂದ್ಬಿಟ್ಟಿದೆ. ಅವರು ಕೂಡ ನಮ್ಮ ಅಣ್ಣ. ಆಯ್ತು, ಓಕೆ, ನನ್ನ ಬಗ್ಗೆ ಹೇಳ್ತೀನಿ. ಒಂದ್ ನಿಮಿಷ. ನಿಮ್ಮ ಬಗ್ಗೆ ಕೇಳಿದಾಗ ನೀವು ಬಗ್ಗೆ ಕ್ಲಿಯರ್ ಆಗಿ ಹೇಳಲಿಲ್ಲ. ನಿಮ್ಗೆ ಮೋಸ ಅಂತ ಏನೋ ಬರ್ದಿರಿ ಅಲ್ಲಿ, ಅದು ನಿಮ್ಗಲ್ಲ ನಮ್ಮ ತಂದೆಗಾಗಿದೆ ಅಂತ ನೀವು ಒಂದು ಟೀಚರ್. ಕರೆಕ್ಟ್. ಯಾವಾಗ ಓದಿಸ್ತೀರಾ? ಇಷ್ಟ ಮಾಡ್ತಿರಲ್ಲ. ಮಕ್ಕಳಿಗೆ ಸ್ಕೂಲಲ್ಲಿ ಎಲ್ಲಾ ಮಕ್ಕಳಿಗೂ ಇವರು ಶಾಲೆಗೆ ಹೋಗಲ್ಲ. 45 ದಿವಸ ನಮ್ಮ ಶೋ ಅಲ್ಲಿ ಇರ್ತಾರೆ. ಸರ್, ಅದನ್ನ ಹೇಳ್ತಿದ್ದೆ. ನಾನು ಟೀಚರ್ ಆಗಿ ಇವಾಗ ಪುಟ್ಟ ಮಗು ಇದೆ ಅಂತ ಹೇಳಿದಲ್ಲ, ಹಾಗಾಗಿ ಸ್ವಲ್ಪ ದಿನ ಮಟ್ಟಿಗೆ ನಾನು ಲೀವ್ ತಗೊಂಡಿದ್ದೀನಿ. ಸದ್ಯಕ್ಕೆ ಹೋಗ್ತಿಲ್ಲ ಸರ್. ಸೊ ಅವ್ರಿಗೆ ನೀವು ಲೀವ್ ತಗೊಂಡಿದ್ದೀರಿ ಯಾಕಂದ್ರೆ ಮಗು ಇದೆ ಅಂತ. ಬಟ್ ನೀವು ಟಿವಿಯಲ್ಲಿ ನೋಡಿದ್ರೆ ಏನ್ರಿ ಲೀವ್ ತಗೊಂಡು ಟಿವಿಯಲ್ಲಿ ಇದಾರೆ ಅಂದ್ರೆ? ಅಂದ್ರೆ ಅದು ಪ್ರೈವೇಟ್ ಸ್ಕೂಲ್ ಆಗಿರೋದ್ರಿಂದ ಆ ತರ ಪರವಾಗಿಲ್ಲ, ಟಿವಿಯಲ್ಲಿ ಬರ್ಬೇಕು. ಕೋಪ ಬಿಡುತ್ತಾ? ಖಂಡಿತ ಕೋಪ ಮಾಡ್ಕೊಳ್ಳಿ. ಕೋಪ ಮಾಡಿ ನಮ್ ಬೈರಿ. ಅವಾಗಿಂದ ಹೇಳ್ತಾನೆ ಇದ್ದೀರಾ ನೀವುಗಳು. ಇಲ್ಲ, ನಿಮ್ ಬಗ್ಗೆ ನೀವು ಹೇಳ್ಕೊತಾ ಇಲ್ಲ, ಹಾಗೆಲ್ಲ ಹೇಳ್ತಾ ಇದ್ದೀರಲ್ಲ. ಹಾಗಿದ್ರೆ ನನ್ನ ಮೇಲೆ ನಾನು ಹೇಳ್ಕೊತಾ ಇದ್ರು ಕೂಡ ಅದನ್ನ ನೀವು ನಂಬಕ್ ರೆಡಿನೇ ಇಲ್ಲ. ಹಾಗಿದ್ರೆ ನನಗೆ ಇವಾಗ ಕಾನ್ಫಿಡೆನ್ಸ್ ತುಂಬಾ ಇದೆ. ನಾವು ನಂಬಕ್ ರೆಡಿ ಇಲ್ಲ ಅಂತ ನೀವು ಯಾಕೆ ಫಿಕ್ಸ್ ಆಗ್ಬಿಟ್ಟಿದ್ದೀರಾ ಮೆಂಟಲಿ? ಯಾಕೆ ನಂಬಲ್ಲ ಅಂತ ನೀವಾಗ ಹೇಳಿದ್ರಲ್ಲ ನನ್ನ ಬಗ್ಗೆ ಆ ತರ ಹೇಳ್ಬಿಟ್ಟು. ಕೋಪನ ಇದೆ, ಅಳ್ತಿದ್ದೀರಾ ನೀವು? ಇಲ್ಲಪ್ಪ, ಅಳೋದೇನಿಲ್ಲ, ಅದೇ ಹೇಳ್ತಾ ಇದೀನಲ್ವಾ. ಕೋಪ ಬರ್ಬೇಕು. ನಾ ಕೋಪ ತೋರಿಸ್ಲಾ? ಪ್ಲೀಸ್ ಡೋಂಟ್ ಕ್ರೈ. ಯು ಹ್ಯಾವ್ ಟು ಬಿ ಸ್ಟ್ರಾಂಗ್. ನೀವು ನಂಗೆ ಚಾನ್ಸ್ ಕೊಡ್ತೀರಾ, ಕೊಡ್ಲೇಬೇಕು. ನೀವು ಚಾನ್ಸ್ ಕೊಟ್ಟಿದ್ರೆ ನೀವು ಹೊರಗಡೆ ನೀವು ನೋಡ್ಕೋತೀರಿ. ಅವಾಗಿರೋದು ನೀವು ನಗ್ತಾ ಇದ್ದೀರಾ. ಓಕೆ, ಥ್ಯಾಂಕ್ ಯು. ಹಿಂದೆ ಮುಂದೆ ಯಾರು ಇಲ್ಲ ನಿಮ್ಗೆ? ಇದಾರೆ ಸರ್. ಅಜಯ್ ಅಂತ ಬರ್ದ್ಬಿಟ್ರೆ ಏನ್ ತಿಳ್ಕೊಬೇಕ್ರಿ ನಾವು? ಸರ್, SLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ತೊಂದರೆ ಆಗಿತ್ತು. ಅವಾಗಿಂದ ನನ್ನ ಅಜಯ್ ರಾಜು ಅನ್ನೋದು ಬಂದಿಲ್ಲ. ನಿಮ್ಮ ಬಗ್ಗೆ ತಿಳ್ಕೊಳಕ್ ನಾವು ಕೊಟ್ಟಿರೋದು ಫಾರ್ಮ್ ಅದು. ಬರೀ ಅಜಯ್ ಅಂತ ಬರ್ದ್ಬಿಟ್ರೆ ಹಿಂದೆ ಇಲ್ಲ, ಮುಂದೆ ಇಲ್ಲ, ಅಪ್ಪ ಇಲ್ಲ, ಅಮ್ಮ ಇಲ್ಲ, ಯಾರು ಇಲ್ಲ. ಸರ್, ಇದು SLC ಮಾರ್ಕ್ಸ್ ಕಾರ್ಡ್ ಅಲ್ಲಿ SLC ಮಾರ್ಕ್ಸ್ ಕಾರ್ಡ್ ಕೇಳಿದ್ವಾ ನಿಮ್ಗೆ? ಇಲ್ಲ, ಅವಾಗಿಂದ ನಂದು ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಮತ್ತೆ ನನ್ನ ನೇಮ್ ಎಲ್ಲ ಬರೀ ಅಜಯ್ ಅಂತ ಕೇಳಿಲ್ಲ. ನಿಮ್ಗೆ ನಿಮ್ ಹೆಸರು ಬರೀ ಅಂದಾಗ ನೀವು ಬರೀ ಅಜಯ್ ಅಂತ ಹೇಳ್ತೀರಾ? ಹೌದು ಸರ್, ಎಲ್ಲಾ ಕಡೆ ಬರೀ ಅಜಯ್. ತಾಯಿ ಹೆಸರು, ನಿಮ್ಮ ಮನೆ ಹೆಸರು ಏನು ಬರೆಯಲ್ವಾ? ಇಲ್ಲ ಸರ್, ಇದುವರೆಗೂ ನಾನು ಹತ್ರ ಬರ್ದಿಲ್ಲ. ಯಾಕಂದ್ರೆ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಇಂದ ಪೂರ್ತಿ ಎಲ್ಲ ಬರೀ ಅಜಯ್ ಅಂತಾನೆ ಬಂದ. ಅಂದ್ರೆ ನಿಮ್ಗೆ ಅದು ಬೇಕಾಗಿಲ್ಲ ಅಂತ ಅರ್ಥ. ಸರ್, ನಮ್ಮ ದೇಶದ ಬಗ್ಗೆ ಹೇಳಿ. ಇಂಡಿಯಾ ಆಫ್ಟರ್ ಇಂಡಿಪೆಂಡೆನ್ಸ್ 1947. ಕನ್ನಡದಲ್ಲಿ ದಯವಿಟ್ಟು ಕನ್ನಡದಲ್ಲಿ. 1947 ನಂಗೂ ಗೊತ್ತು ಏನಾಯ್ತು, ನಿಮ್ಗೂ ಇವಾಗ ನಡೀತಾರದು ಹೇಳಿ. ನಮ್ಮ ದೇಶ ಭಾರತ ಈಗ ಪ್ರಪಂಚದಲ್ಲಿ ಅತ್ಯಂತ ಮುಂದುವರಿತಿರುವ ರಾಷ್ಟ್ರ. ಎಸ್ಪೆಷಲಿ IT ಸೆಕ್ಟರ್ ಅಲ್ಲಿ, BT ಸೆಕ್ಟರ್ ಅಲ್ಲಿ ಹಾಗೂ ಹ್ಯೂಮನ್ ಡೆವಲಪ್ಮೆಂಟ್ ಅಲ್ಲಿ ಅಷ್ಟು ಚೆನ್ನಾಗಿ ನಮ್ಮ ಭಾರತ ದೇಶ ಅನ್ನೋದು ತುಂಬಾ ದೊಡ್ಡದ್ರಿ. ನೀವು ಎಕ್ಸ್ಪ್ಲೈನ್ ಮಾಡ್ರಿ ಅಂತ ಹೇಳಿದ್ರೆ ವಿಷಯ ಬಿಟ್ಟು ಬೇರೆ ಎಲ್ಲೆಲ್ಲ ಹೋಗ್ತಾ ಇದೆ. ಭಾರತ ದೇಶದಲ್ಲಿ ಡೈವರ್ಸಿಫೈಡ್ ಕಲ್ಚರ್. ಕೇರಳದಲ್ಲಿ ಅವರು ಬಡವ ಮೋಹಿನಿ ಆಟಂ ಇದೆ. ತಮ್ಮ ಆಂಧ್ರ ಪ್ರದೇಶದಲ್ಲಿ ಅವರು ಮಾಡುವ ಕಲ್ಚರೇ ಬೇರೆ. ಅವರು ಸಿಂಗ್ ನ್ಯಾಷನಲ್ ಅಂತ. ಜನಗಣ ಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ
पंजाब सिंधु गुजरात मराठा द्राविड उत्कल बंगा विंध्य हिमाचल यमुना गंगा उच्चल जलधि तरंगा तव शुभ नामे जागे तव शुभ आशीष मागे गाए तव जय गाता जनगण मंगलदायक जय हे भारत भाग्य विधाता जय हे जय हे जय हे जय 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 हे. Thank you, sir. Appreciate it. Thank you. Thank you, sir. ಫುಲ್ ಸ್ಮೈಲ್ ಮಾಡ್ತಿದ್ರ ಹೇಗಿತ್ತು? They checked my patience a lot. That is wonderful and this is a very tough competition, beautiful competition. ನಾನು ಈ ಥರ ಇದುವರೆಗೂ ಯಾವುದೋ ಇಂಟರ್ವ್ಯೂಲು ಅಟೆಂಡ್ ಆ ಥರ ಆಗಲಿಲ್ಲ. ಡೆಲ್ಲಿ ಇಂಟರ್ವ್ಯೂ ಅಟೆಂಡ್ ಮಾಡಿ ಬಂದರೂ ಈ ಥರ ಇರಲಿಲ್ಲ. ದೇ ಜಸ್ಟ್ ಗುಂಡಿಗೆಗೆ ಕೈ ಹಾಕ್ತಾರೆ. You did something very stupid.